ಎರಡೇ ಮಾತಂದರೆ ಬಂದಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು ಅಂತ ಹೇಳಬೇಕಾಗತ್ತೆ. ಇಲ್ಲ ಇದು ಒತ್ತಡ ಮಾಡಬೇಡಿ. ನಿಮ್ಮ ಇದುಗಳು ಇತಿಮಿತಿಗಳು ನಮ್ಗೆ ಅರ್ಥ ಆಗುತ್ತೆ. ಮುಖ್ಯವಾಗಿ ನಾನು ಇವತ್ತು ಧನ್ಯವಾದಗಳನ್ನ ಹೇಳಬೇಕಾಗಿರೋದು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ಯಾಕೆಂದರೆ ಅವರಿಬ್ಬರೂ ಇಲ್ಲ ಅಂತಂದರೆ ಕಲಾವಿದರಿಲ್ಲ. ಆಮೇಲೆ ಈ ದೊಡ್ಡ ಮನೆ ಅಂತ ವಿಚಾರ ಟೈಟ್ಲ್ ಕೇಳಿದ ತಕ್ಷಣ ನನಗೆ ರೋಮಾಂಚನ ಆಯಿತು. ಅದಕ್ಕೆ ಆಸ್ಕರ್ಗೆ ಧನ್ಯವಾದ ಹೇಳಕ್ಕೆ ಹೋದಾಗ ದೊಡ್ಡ ಮನೆ ಸೊಸೆ ಅಂತ ಟೈಟ್ಲ್ ಭಾಳ ಚೆನ್ನಾಗಿದೆಪ್ಪ ಅಂತ ಹೇಳುವಾಗ ಅಣ್ಣ ನೀನು ಪಾತ್ರ ಮಾಡ್ತಾಯಿದ್ದೆ ಅಂತ ನನಗೆ ಒಂಥರ ಆಗೋಯ್ತು. ಏನೋ ನಾನು ವಿಶ್ ಮಾಡೋಕ್ಕೆ ಹೋದಾಗ ನನ್ನೇ ಕರೀತಾ ಇದ್ದಾರೆ ಅಂತ. ಅದು ಒಂದು ರೀತಿ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಒಪ್ಕೊಂಡು ನಂತರ ನನಗನ್ಸಿದ್ದೇನು ಅಂದರೆ ಕ್ಲ್ಯಾಪ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಇವತ್ತಿನ ಈ ಟೈಟ್ಲ್ಗೆ ದೊಡ್ಡ ಮನೆ ಸೊಸೆ ಅಂತ ಅಂದಾಗ ಈ ಒಂದು ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತಂದರೆ ಕನ್ನಡ ಚಿತ್ರರಂಗದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ 17 ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರರಂಗಕ್ಕೆ ನಾನು ಬಂದ ಸಮಯದಲ್ಲೇ ಅವರು ಪಾದಾರ್ಪಣೆ ಮಾಡಿ ಇವತ್ತು ಏನು ಒಂದು ಹೆಮ್ಮೆ ಪಡಬಹುದು ಕನ್ನಡಿಗರು. ಯಾಕೆಂದರೆ ದೊಡ್ಡ ಮನೆ ಅನ್ನೋದು ಇವ್ರಿಗೂ ಸಲ್ಲತ್ತೆ. ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅಂತಂದರೆ ಅದು ಗಿರೀಶ್ ಕಾಸರವಳ್ಳಿಯವರ ಸಿನಿಮಾಗಳು ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಅವ್ರನ್ನ ಕೇಳಿಕೊಂಡೆ, ಗಿರೀಶ್ ನೀವು ಈ ರೀತಿ ಇದಕ್ಕೆ ಬಂದು ಕ್ಲಾಪ್ ಮಾಡಬೇಕು ಅಂತ. ಹಿಂದೆ ಮುಂದೆ ನೋಡದೆ ಒಪ್ಕೊಂಡ್ರು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ 70 ದಾಟಿದ ನಂತರ ಎಲ್ಲರೂ ರೆಸ್ಟ್ ತೊಗೊಂಡ್ಬಿಡ್ತಾರೆ. ಮನೆಯಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ, ಇಲ್ಲಪ್ಪ ಆರಾಮಾಗಿದ್ದೀನಿ, ದೇವಸ್ಥಾನ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸ್ನೇಹಿತರನ್ನ ಭೇಟಿ ಆಗ್ತಾಯಿದ್ದೀನಿ ಅಂತ. ಈಗ ಅವರೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಗಿರೀಶ್ ಕಾಸರವಳ್ಳಿಯವರು ತನ್ನ 75ನೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಸಿನಿಮಾ ಮಾಡ್ತಾಯಿದ್ದು ಕೇಳಿ ರೋಮಾಂಚನ ಆಯಿತು. ಆಮೇಲೆ ಅದರಲ್ಲಿ ಯಾರು ಸ್ಟಾರ್ಗಳಿಲ್ಲ, ಎಲ್ಲ ಅಲ್ಲಿನ ಕಲಾವಿದರು. ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಚಿತ್ರರಂಗದಲ್ಲಿ ಆ ರೀತಿಯಾದ ಒಂದು ಬದಲಾವಣೆಯನ್ನು ತರಬೇಕಾದ್ರೆ ಪ್ರತಿ ಸಲ ಸ್ಟಾರ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಒಂದು ಬದಲಾವಣೆಯನ್ನು ಕೇವಲ ಕಾಸರವಳ್ಳಿಯವರು ಮಾತ್ರ ಅಲ್ಲ, ನಮ್ಮ ಕೃಷ್ಣ ಕೂಡ ಮಾಡಿದ್ದಾರೆ, ನಮ್ಮ ಸುನಿಲ್ ಮಾಡಿದ್ದಾರೆ. ಇದರಲ್ಲಿ ಪರಿಚಿತ ಮುಖಾಂತರ ನನ್ನ ಮತ್ತು ಶಂಕರ್ ಭಟ್ ಬಿಟ್ಟರೆ ಇದೆಲ್ಲ ಅಪರಿಚಿತ ಮುಖಗಳೇ. ಇವರು ಮುಂದಿನ ದಿನಗಳಲ್ಲಿ ಪರಿಚಿತ ಮುಖಗಳಾಗ್ತಾರೆ. ಮೇಲಾಗಿ ಈ ಸಿನಿಮಾದ ವಿಚಾರವಾಗಿ ಬಂದಾಗ ಬಾಗಲಕೋಟೆಯಲ್ಲಿ ನಾಟಕದ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ವಿ. ಆವಾಗ ರಾಮ್ ಜೋಯಿಸ್ರ ಮನೆಯಲ್ಲಿ ಇಂದ ನಮ್ಗೆ ಊಟ ಬರೋದು. ಅವರ ತಂದೆ ಮನೆಯಿಂದ ನಮ್ಗೆ ಊಟ ಕಳಿಸೋರು. ಆ ಒಂದು ಈ ಸಿನಿಮಾ ರಂಗದಲ್ಲಿ ಎಲ್ಲರೂ ರಾಜ್ಕುಮಾರ್ ಒಂದು ಮಾತು ಹೇಳೋರು, ಹೊಟ್ಟೆಪಾಡು ನೋಡಿ ಅಂತ. ಅವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು. ಅದು ಅವರು ವಿಶೇಷವಾಗಿತ್ತು. ಬಹುಶಃ ದೊಡ್ಡ ಮನೆಯಲ್ಲಿ ಆ ಒಂದು ವಿಚಾರವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ನನ್ನ ಆಸೆ. ಇವತ್ತು ನಮ್ಮ ಸೌಭಾಗ್ಯ ದೇವಸ್ಥಾನದಲ್ಲಿ ಇದೊಂದು ರೀತಿಯಾಗಿ ವಿಭಿನ್ನವಾಗಿ ಈ ಏನೋ ಒಂದು ಕ್ಲ್ಯಾಪ್ ಆಯಿತು. ಬಹುಶಃ ಇವತ್ತು ಬರ್ತಾಯಿದೆ ಅನೇಕ ಸಿನಿಮಾಗಳಲ್ಲಿ ಟೈಟ್ಲ್ಗಳು ಕೇಳಿದ ತಕ್ಷಣ ಗಾಬರಿ ಆಗ್ಬಿಡ್ತೀವಿ. ನಾವು ಎಷ್ಟೋ ಸಲ ಮೀಟಿಂಗಲ್ಲಿ ಮಾತಾಡಿದಾಗ ಈ ಟೈಟ್ಲ್ ಯಾಕೆ ಕ್ರಾಪ್ ಕೊಡ್ತಾ ಇದ್ದೀರಾ, ಬೇರೆ ಟೈಟ್ಲೇ ಸಿಗಲಿಲ್ವ ಅಂತ. ತಮಿಳ್ನಾಡು ಸರ್ಕಾರ ತಮಿಳಿನಲ್ಲಿ ಟೈಟ್ಲ್ ಇಟ್ಟರೆ ಆ ಸಿನಿಮಾಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. ಬಹುಶಃ ಈಗ ನಾನು ಕೇಳ್ಕೊತಾ ಇದ್ದೀನಿ, ಕೊರತೆನೇ ಇಲ್ಲ. ದೊಡ್ಡ ಮನೆ ಸೊಸೆ ಅಂದ ತಕ್ಷಣ 25 ಲಕ್ಷ ರೂಪಾಯಿ ತೆಗೆದಿಟ್ಬಿಡ್ಬೇಕು. ಯಾಕೆಂದರೆ ಅಂಥ ಒಂದು ಟೈಟ್ಲು ಇದು. ನಾವು ಇದನ್ನು ರಾಜ್ಕುಮಾರ್ಗೆ ಏನು ಗೌರವವನ್ನು ಸೂಚಿಸ್ತೀವಿ ಆ ಗೌರವವನ್ನು ನಾವು ಪಡ್ಕೋತಾ ಇದ್ವಿ. ಬಹುಶಃ ನನಗೆ ಈಗ ಸೂರ್ಯವಂಶ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಆ ಸೂರ್ಯವಂಶದ ಮುಖ್ಯಸ್ಥನ ಪಾತ್ರ. ಅದನಂತರ ಸೀರಿಯಲ್ ದಾಟಿ ಸಿನಿಮಾಗೆ ಬಂದುಬಿಟ್ಟಿದ್ದೀನಿ. ಸಿನಿಮಾದಲ್ಲಿ ದೊಡ್ಡ ಮನೆಯ ಯಜಮಾನರ ಪಾತ್ರ ಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ನಾವೆಲ್ಲ ಹೆಚ್ಚಿಗೆ ಮಾತಾಡೋಕ್ಕಿಂತ ಸಿನಿಮಾದಲ್ಲಿ ಕೆಲಸ ಮಾಡಿ ಈ ಸಿನಿಮಾವನ್ನು ಒಂದು ಉತ್ತಮವಾದ ಕನ್ನಡದ ಸದಪ್ರೀತಿಯ ಚಿತ್ರ ಅಂತ ಈಗಾಗಲೇ ಕಾಸರವಳ್ಳಿಯವರು ಹೇಳಿದ್ದನ್ನ ಸಾಬೀತುಪಡಿಸೋಣ ಅಂತ ಹೇಳ್ತಾ, ಬನ್ನಿ, ನಿಮ್ಮ ಆಶೀರ್ವಾದ ನಮಗಿರಬೇಕು. 4th ಎಸ್ಟೇಟ್ ಅಂತ ನಾವು ಏನು ಕರಿತೀವಿ, ನಿಮ್ಮ ಮೂಲಕ ಇದು ಪ್ರಚಾರ ಆಗುತ್ತೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರದ್ದು ಸವಿನಯವನ್ನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನನ್ನ ಜೊತೆಗೆ ಇವತ್ತು ನನ್ನ ಸಹಪಾಠಿ ನ್ಯಾಷನಲ್ ಕಾಲೇಜಿನ ಮಿತ್ರ ನನ್ನ ಜೊತೆಗೆ ಬಂದಿದ್ದಾರೆ, ಧೀರೇಂದ್ರ ಅಂತ. ಅವರು ದೊಡ್ಡ ಅಂದರೆ ರೈಟರು, ಭಾಳ ಒಳ್ಳೆ ರೈಟರು. ಅವರು ಕೂಡ ಬಂದಾಗ ನನಗನ್ನಿಸ್ತು ಜೊತೆಗೆ ಒಂದು ಪ್ರಯಾಣ ಬಹಳ ಮುಖ್ಯ. ಇಂತಹ ಒಂದು ಸಿನಿಮಾ ಮಾಡಬೇಕಾದಾಗ ಸ್ನೇಹಿತನ ಜೊತೆ ಇದ್ದರೆ ಒಂದು ಶಕ್ತಿ ಬರುತ್ತೆ ನಮಗೆ. ಈ ವಯಸ್ಸಲ್ಲಿ ಅದು ಬಹಳ ಮುಖ್ಯ ಅಂತ ಹೇಳಿದಾಗ ನನಗೆ ಸಿಕ್ಕಂಥ ಕಾಸರವಳ್ಳಿಯವರಿಗೆ ಧನ್ಯವಾದ ಹೇಳ್ತಾ, ನನ್ನ ಧೀರೇಂದ್ರನಿಗೂ ಧನ್ಯವಾದ ಹೇಳ್ತಾ, ನನ್ನ ಬಣಕರು, ಬಹುಶಃ ಬಣಕರು ಅವ್ರ ಮಾತು ನಾನು ನೋಡಿದ್ದೀನಿ, ಖಂಡಾತುಂಡವಾಗಿ ಕರೆಕ್ಟಾಗಿ ಮಾತಾಡ್ತಾರೆ.
ಮೀಟಿಂಗಲ್ಲಿ ಮಾತಾಡಬೇಕಾದ್ರೆ ನಿಖರವಾಗಿ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಆಸ್ಕರ್ ಅವರು ಅಷ್ಟು ಚಿತ್ರರಂಗದ ನ್ಯೂನತೆಗಳನ್ನೆಲ್ಲ ಕಂಡುಹಿಡಿದು ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೊಟ್ಟು ಶಿಕ್ಷೆಯನ್ನು ಕೊಟ್ಟು ಆ ಕೆಲಸವನ್ನು ಮಾಡಿದರೆ ಆ ಶಿಕ್ಷೆ ಏನು ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಅದರಿಂದ ಬಿಡಲ್ಲ. ಅದೇ ರೀತಿ ನಮ್ಮನ್ನು ಅದೇ ಥರ ಒಂಥರ ಟಾಸ್ಕ್ ಮಾಸ್ಟರ್ ಮಾಡ್ತಾರೆ ಅಂತ ಗೊತ್ತಿದೆ. ಮಾಡಿ ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅದನ್ನು ತೆಗೆದು ಜನಗಳಿಗೆ ತೋರಿಸಿ ಅಂತ ಹೇಳೋದಕ್ಕೆ ನಾನು ಇಚ್ಛೆಪಟ್ಟು, ನನಗೆ ನಮ್ಮ ಕಾಸರವಳ್ಳಿಯವರು ಬಂದಿರೋದು ಬಹಳ ಖುಷಿ. ಯಾಕೆಂದರೆ ಈ ವಯಸ್ಸಿನಲ್ಲಿ ಕ್ಲ್ಯಾಪ್ ತಾನೇ ಅಂತ ಹೇಳಿದೆ. ಕ್ಲ್ಯಾಪು ಸಿನಿಮಾದಲ್ಲಿ ಬಹಳ ಮುಖ್ಯ. ಕ್ಲ್ಯಾಪ್ ಬೋರ್ಡ್ಗೆ ಬಹಳ ಮಾನ್ಯತೆ ಇದೆ. ಅದು ನಮ್ಮನ್ನು ಯಾವತ್ತೂ ಕ್ಲ್ಯಾಪ್ ಬೋರ್ಡ್ ಅನ್ನೋದು ಇದೆಯಲ್ಲ, ಬರೀ ಕ್ಲ್ಯಾಪ್ ಬೋರ್ಡ್ ಅಲ್ಲ, ಸಿನಿಮಾದ ಒಂದು ಅಂಗ. ಅದು ಒಳ್ಳೆ ಮನಸ್ಸಿನವರೇ ಮಾಡಬೇಕು. ಆ ಒಳ್ಳೆ ಮನಸ್ಸು ನಮಗೆ ಸಿಕ್ಕಿದೆ. ದೊಡ್ಡ ಮನೆಯ ಗಿರೀಶ್ ಕಾಸರವಳ್ಳಿಯಿಂದ ದೊಡ್ಡ ಮನೆಯ ಸೊಸೆಗೆ ಆಶೀರ್ವಾದ ಸಿಕ್ಕಿದೆ. ಗೆಲ್ಲತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮಸ್ಕಾರ.